ಅಧಿಕಾರ ದಕ್ಷತೆ ತಿಳ್ಕೊಂಡ ಮೇಲೆ ನಿಮ್ಮ ಹತ್ರ ನಾವು ಕೂಲ ಮಾತಾಡ್ತಿದ್ದೀನಿ ಮೇಡಮ್ ನಡೆಯಲ್ಲ ಮೇಡಮ್ ನಡೆಯೋದು ಯೋಚನೆ ಮಾಡ್ಬೇಕಾಗಿರುತ್ತೆ ನಾವು ಗೌರವ ಕೊಡ್ಬೇಕಾಗಿರುತ್ತೆ ತಾಳ್ಮೆ ಮಾತಾಡಿದಷ್ಟು ನಮಗೆ ಬೆಲೆ ಇರುತ್ತೆ, ನಿಮ್ಗೂ ಇರುತ್ತೆ. ಕೆಲ್ಸಕ್ಕೆ ಬರ್ದಂತ ಯಾತಕ್ಕೆ ಮಾತಾಡೋ ಇದುವರೆಗೂ ಎಲ್ಲ ಬಂದರಲ್ಲಿ ಹಿಂಗೆ ಹೇಳ್ಕೊಂಡೋದು ಹಿಂಗೆ ಹೊರಟ ಮಾತಾಡಿದೆ. ನಿಮ್ಮ ಹೊರಗಡೆ ನಿಮ್ಮ ಕೆಲಸಗಳು ಕೇಳಿದ್ದೀನಿ ನಾನು, ಅದರಿಂದ ಇವ್ರು ಮಾಡ್ತಾರೆ ನಂಬಿಕೆ ಮೇಲೆ ನಿಮಗೂ ಗೌರವ ಇಟ್ಟು ಅದಕ್ಕೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ತಾತ್ಕಾಲಿಕವಾಗಿ ಇಲ್ಲ ಬೇಡ, ನೀವು ಅಷ್ಟು ಹಠ ಮಾಡಬಾರ್ದು. ತುಂಬಾ ದಿನ ಮಾಡಿದ್ದೀರಿ, ಸುಮಾರು 78 ದಿನನ 79 ದಿನ 82 ದಿನ ಏಕವಕ್ತಿ ಉಪವಾಸ. ಇದು ಬಿಟ್ರೆ ನೀನು CM ಬಂದ್ರು ನಾನು ಕೇಳಲ್ಲ. ಯಾಕೆಂದ್ರೆ 25ನೇ ಸಾಲಿನ ರೋಗವ 26ನೇ ಸಾಲಿಗೆ ಓದ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆಲ್ಲ ಅಧಿಕಾರಿಗಳು ನೀವೇ ಕಾರಣರಾಗಿದ್ದೀರಿ. ಮೇಡಮ್ ಈ ವರ್ಷನೇ ಮುಗಿಸ್ಬೋದು. ಅನೌನ್ಸ್ಮೆಂಟ್ ಮಾಡಿಸಿ ಮಂಗಳವಾರ ಸಂತೆ ಶಿಫ್ಟ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿ ಇದು ಒಂದು ಕಸ ವಿಲೇವಾರಿಗೆ ಪ್ರಾಣಿ ಒಂದು ಇದು ಮಾಡಿ ಹಿಂಪಡಿಸ್ಕೊಳ್ಳೋಕೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ ಈಗಲೂ ನಿಮ್ಮ ಅಡಿಗೆ ಎಫೆಕ್ಟ್ ಬರೋ ರೀತಿಯಲ್ಲಿ ಜವಾಬ್ದಾರಿ ನನಗೆ ಇಲ್ಲ, ಖಂಡಿತ ಇಲ್ಲ. ನಾನು ಕೇಳಿದ್ದೀನಿ ನಮ್ಮ ಪೊಲೀಸ್ ಇಲಾಖೆಯಿಂದನೂ ಕೂಡ ನೀವೇನೋ ಗಲಾಟೆ ಮಾಡಿದ್ದೀರಾ. ಊಟ ಆಯ್ತು ಸರ್, ನೀವು ಉಳಿಯಾರಿ ಬರಲಿಲ್ಲ ಸರ್, ಎಲ್ಲ ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ, ಸರ್ಕಲ್ ಎಲ್ಲ ಬೆಂಕಿ ಇಟ್ಟಿದ್ದಾರೆ ಗೊತ್ತಲ್ಲ ಸರ್. ಮಾಡ್ತಾ ಇದ್ದೀರಾ ಅಂತಾನೆ ಅವರು